ಪಿಂಡಿ ಪಾಪನಹಳ್ಳಿಯಲ್ಲಿ ಚರಂಡಿ ಸಮಸ್ಯೆ, ಪಿಡಿಒ ಭೇಟಿ, ಕ್ರಮದ ಭರವಸೆ. ಶಿಡ್ಲಘಟ್ಟ. ಪಿಂಡಿಪಾಪನಹಳ್ಳಿಯಲ್ಲಿ ಹದಗೆಟ್ಟ ಚರಂಡಿ ವ್ಯವಸ್ಥೆ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಕೊತ್ನೂರು ಪಿಡಿಒ ಪವಿತ್ರ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನಿವಾಸಿಯೊಬ್ಬರು ಚರಂಡಿಗೆ ಕಲ್ಲು ಹಾಗೂ ಗೊಬ್ಬರ ತುಂಬಿಸಿ ಬ್ಲಾಕ್ ಮಾಡಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನರಕ ಸದೃಶ ವಾತಾವರಣ ನಿರ್ಮಾಣವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಕೊತ್ನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಅವರು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಂಡಿಪಾಪನಹಳ್ಳಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಅಧೋಗತಿಗೆ ತಲುಪಿದೆ. ಗ್ರಾಮದ ನಿವಾಸಿ ನರಸಿಂಹಮೂರ್ತಿ ಎಂಬುವರು ಚರಂಡಿಯಲ್ಲಿ ಕಲ್ಲು ಹಾಗೂ ಗೊಬ್ಬರವನ್ನು ತುಂಬಿಸಿ ನೀರು ಹೋಗದಂತೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಚರಂಡಿಯನ್ನು ಸ್ವಚ್ಛಗೊಳಿಸಿಕೊಡಿ ಎಂದು ಕೇಳಲು ಹೋದ ಗ್ರಾಮಸ್ಥರಿಗೆ ನರಸಿಂಹಮೂರ್ತಿ ಅವರು ನೀವು ಯಾರಿಗೆ ಹೇಳ್ತೀರಾ ಹೋಗಿ ಹೇಳಿ ಎಂದು ಉದ್ದಟತನದ ಉತ್ತರ ನೀಡಿ ಕಳಿಸಿದ್ದಾರೆ ಎನ್ನಲಾಗಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ದರು. ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ತಕ್ಷಣವೇ ಕಾರ್ಯಪ್ರವೃತ್ತರಾದ ಕೊತ್ನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಪವಿತ್ರ ಅವರು ಪಿಂಡಿಪಾಪನಹಳ್ಳಿ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿದರು. ಬ್ಲಾಕ್ ಆಗಿರುವ ಚರಂಡಿ ಹಾಗೂ ಹದಗೆಟ್ಟಿರುವ ವ್ಯವಸ್ಥೆಯನ್ನು ಹತ್ತಿರದಿಂದ ವೀಕ್ಷಿಸಿ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸಾರ್ವಜನಿಕ ಚರಂಡಿ ಬ್ಲಾಕ್ ಮಾಡಿ ಸಮಸ್ಯೆಗೆ ಕಾರಣರಾಗಿರುವ ನರಸಿಂಹಮೂರ್ತಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಿಡಿಒ ಪವಿತ್ರ ಅವರಿಗೆ ಲಿಖಿತ ದೂರು ನೀಡಿದರು. ದೂರು ಸ್ವೀಕರಿಸಿದ ಅಧಿಕಾರಿಗಳು ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಸ್ಥಳದಲ್ಲೇ ಹಾಜರಿದ್ದ ಪ್ರಮುಖರು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ವೇಣು, ನಂಜುಂಡಚಾರಿ, ದಿಲೀಪ್, ಶಿವು, ಸತ್ಯಮ್ಮ ಸೇರಿದಂತೆ ಗ್ರಾಮದ ಅನೇಕ ಸಾರ್ವಜನಿಕರು ಹಾಜರಿದ್ದರು. ಪ್ರತಿಭಟನೆ ಧ್ವನಿ ಎತ್ತಿದರು. ಒಟ್ಟಿನಲ್ಲಿ ಸಾರ್ವಜನಿಕ ಸ್ವತ್ತನ್ನು ವೈಯಕ್ತಿಕ ಕಾರಣಗಳಿಗಾಗಿ ಹಾಳುಗೆಡವಿ ಸಾರ್ವಜನಿಕರಿಗೆ ತೊಂದರೆ ಕೊಡುವವರ ವಿರುದ್ಧ ಅಧಿಕಾರಿಗಳು ಈಗಲಾದರೂ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. ಪಿಂಡಿಪಾಪನಹಳ್ಳಿ ಗ್ರಾಮದ ಚರಂಡಿ ಸಮಸ್ಯೆ ಯಾವಾಗ ಬಗೆಹರಿಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮ್ಯಾಲಿನಿಂದ ಹೊಡ್ಕೊಂಡ್ ಬಂದಿರಲ್ಲ, ನಾವ್ ಎತ್ತಕ್ಕೆ ರೆಡಿ ಇಲ್ಲ. ನಿಲ್ಲ ಕಾರಣ ಇಲ್ಲಿ ನೋಡ, ಇಲ್ಲೇ ನಿಮ್ದು ಅಲ್ಲಿಂದ ಇಲ್ಲಿ ಎತ್ತಕ್ ಬಿಡಿ, ಅಲ್ಲಿ ಅಡ್ಡಾಕಿರ್ಕ ಅಲ್ಲಿ ಬಿದ್ದಿರ ನಾವ್ ಎತ್ತಕ್ ರೆಡಿ ಇಲ್ಲ. ಇಲ್ಲಿ ಎತ್ತಾಕ್ ಕೊಡ್ತೀನಿ, ಇಲ್ಲಿ ಎತ್ತಾಕ್ರೆ ನಿಮ್ ಕಂಪನಿ ಮಾಡ್ತೀರಾ ಇಲ್ಲ ನನ್ನ ಮೇಲಧಿಕಾರಿ ಹತ್ರ ಹೋಗ್ಲ ಅಷ್ಟೇ. ನಿಮ್ ಕಂಪನಿ ಬರ್ಬೇಕು ಮುಂದೆ ಸಪ್ಡಿಗೆ ಹಾಕಿದ್ನೆ, ಅಲ್ಲಿಂದ ಇಲ್ಲಿ ಖಾಲಿ ಮಾಡ್ಕೊಂಡು ಅಲ್ಲಿ ಹೊಡ್ಕೊಂಡ್ ಬಂದ ಅಲ್ಲೇ ಆಟ ಬಿಟ್ಟಿಲ್ಲ. ಡಬ್ಬ ಹೋಗ್ತಾ ಇದ್ರೆ ಕಾರಣ ಅದಲ್ಲ ಅಂತ ಇವನ್ನ ಇಲ್ಲ ಬ್ಲಾಕ್ ಮಾಡಿದ್ರೆ ಅಲ್ಲಿ ನಿಂತ್ಕೊಂಡು ನೀವು ಬ್ಲಾಕ್ ಮಾಡಿದ್ರೆ ಅದ್ರ ಬಾಳ್ಕ ಹೊರಟೋಗ್ತಾ ಇರಲ್ಲ. వచ్చిందంట కారణం ఎవరు కారణమా చెప్తా ముందర ఏమట్టు అబ్బా ನೀಟಾಗಿ ನಿನ್ ಕೆಲಸ ಹೆಂಗಾಯ್ತು ಅಲ್ಲ ಮೇಡಮ್, ಬಂದಿರ ಅವ್ನು ಕೇಳಲ್ಲ. ನೀವು ಚರಂಡಿ ಮೇಲೆ ಕಲ್ಲು ಹಾಕಿದ್ರೆ ನೀವು ಗೊತ್ತಾಗಿದ್ರೆ ಚರಂಡಿ ಮೇಲೆ ಕಲ್ಲು ಹಾಕಿರೋದು ಕೇಳ್ತಾ ಇಲ್ಲ. ಲಾಕ್ ಎಷ್ಟು ಮಾತಾಡ್ತೀನಿ ನಾನು ಅಷ್ಟೇ ಹೇಳೋದು ಕೇಳಿಲ್ಲ.
ಪ್ರಯತ್ನ ಇಲ್ಲ, ಮಾತಾಡೋದ್ರಿಲ್ಲ, ಹೇಳೋದ್ ಕೇಳಿಲ್ಲ. ಇವಾಗ ಯಾಕೆ ಅವ್ರು ಕೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿಂದ ಬಂದಿರ್ತದೆ ಅಂತ ಇಟ್ಕೊ, ಅವ್ನು ಮಾತು ಕೇಳೋದು. ಯಾವಾಗ ಬ್ಲಾಕ್ ಆಯ್ತು ಒಂದು ಇಲ್ಲ ಅಂದಿದ್ರೆ ಅಲ್ಲೇ ಬಂದಿಲ್ಲ, ಅಲ್ಲೇ ಕೇಳ್ತಾ ಇರಲಿಲ್ಲ ಅವ್ರು. ಬ್ಲಾಕ್ ಆಗ್ತಾ ಇಲ್ಲ ಅಲ್ಲೆಲ್ಲ ಹಾಕೊಂಡು ಅವ್ರು ಕೇಳ್ತಾ ಇರಲಿಲ್ಲ. ಇನ್ನು ನಾವು ಯಾಕೆ ಕೇಳಲ್ಲ? ಅದು ಹಾಕಿದ್ರೆ ಅದು ನನ್ನ ಹೆಸರು ವೇಣುಗೋಪಾಲ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ನಮ್ಮ ಸ್ವಗ್ರಾಮ ಆದ ಪಿಂಪಾಪನಹಳ್ಳಿಯಲ್ಲಿ ಒಂದು ವಾರದ ಹಿಂದೆ ಏನು ನರಸಿಂಹಮೂರ್ತಿ ಅಲಿಯಾಸ್ ಸನ್ನಪ್ಪ ನಾಗರಾಜಪ್ಪ ಅನ್ನೋರು ಒಂದು ಗೊಬ್ಬರ ತುಂಬೋ ಒಂದು ವಿಷಯದಲ್ಲಿ ತಪ್ಪಾಗಿ ನಡೆದಿರ್ತಾರೆ. ಅದರಲ್ಲಿ ಚರಂಡಿ ತುಂಬೋಗಿರುತ್ತೆ, ಕಸ ಕಡ್ಡಿ ತುಂಬೋಗಿರುತ್ತೆ. ಅದಾಗದೆ ಮೊನ್ನೇನು ದೇವಸ್ಥಾನ ಕೆಲಸದಲ್ಲಿ ಅವರು ಸಂಬಂಧಪಟ್ಟಂಥ ಕಲ್ಲುಗಳು ಅವು ಎಲ್ಲ ಚರಂಡಿಗೆ ತುಂಬಿರ್ತಾರೆ. ಅದ್ರ ಬಗ್ಗೆ ನಾವು ಗ್ರಾಮಸ್ಥರು ಮಾತಾಡಿದ್ದಕ್ಕೆ ನೀನು ಯಾರ ಬಗ್ಗೆ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀಯ ಮಾಡ್ಕೊ ಅಂತ ಹೇಳ್ಬಿಟ್ಟು ನಮ್ಮನ್ನು ಸ್ವಲ್ಪ ಕೆಟ್ಟದಾಗಿ ಮಾತಾಡಿರ್ತಾನೆ. ಅದಕ್ಕೆ ಗಲಾಟೆ ವಿಷಯ ಬೇಡ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಒಂದು ಏನು ಸಮಸ್ಯೆ ಇದೆ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಇದೇ ನಮ್ಮ ಕೊತ್ನೂರು ಗ್ರಾಮಾಭಿವೃದ್ಧಿಯಾದ ಪವಿತ್ರರವರನ್ನು ಸ್ಥಳಕ್ಕೆ ಭೇಟಿ ಮಾಡಿಸಿ ವಿಷಯ ಮುಟ್ಟಿರುತ್ತವೆ. ಅವರು ಕೂಡ ಅವ್ರಿಗೆ ಕರೆಸಿ ಬುದ್ಧಿವಾದ ಹೇಳಿರ್ತಾರೆ. ಇದೇ ಥರ ಅಭಿವೃದ್ಧಿ ಅಧಿಕಾರಿಗಳವರು ನಮ್ಮ ಪಂಚಾಯತಿ ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ಇದೇ ಥರ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಇದೇ ಥರ ಪ್ರತಿಯೊಬ್ಬರಿಗೂ ನೆರವಾಗಬೇಕಂತ ಹೇಳ್ತಾ ನಾವು ಇವತ್ತು ಕಂಪ್ಲೇಂಟನ್ನು ಬರ್ಕೊಡ್ತಾ ಇದ್ದೀರಿ, ಒಂದು ಅರ್ಜಿ ಮುಖಾಂತರ ಕೊಡ್ತಾ ಇದ್ದೀರಿ. ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸರಿ ಮೇಡಮ್, ನಮ್ಗೆ ವಿಪರೀತ ಮಳೆ ಇರೋದ್ರಿಂದ ಮನೆಯಲ್ಲೇ ಮಕ್ಕಳು ಮರಿರ್ತಾರೆ. ಈ ಥರ ಚರಂಡಿ ಸ್ಟೋರ್ ಆಗಿ ನೀರು ಸೊಳ್ಳೆಗಳಿಂದ ಇನ್ನೊಂದು ಮತ್ತೊಂದ ಯಾರಿಗೂ ಆಗೋದು ಬೇಡ, ಆರೋಗ್ಯ ಕೆಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಈ ಒಂದ್ರ ಬಗ್ಗೆ ಗಮನ ಹರಿಸಿ ಬೇಗ ನಮಗೆ ಇದೊಂದು ಸ್ವಚ್ಛತೆಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.